ಚಿಕ್ಕಪೇಟೆ ಮತದಾರರಿಗೆ ಯಾವ ರೀತಿ ಬೆಂಬಲವನ್ನು KGF ಬಾಬು ಅವರು ನೀಡ್ತಾ ಇದ್ದಾರೆ, ಅಲ್ಲಿ ಅವರಿಗೆ ಆ ಕ್ಷೇತ್ರದಲ್ಲಿ ಯಾವೆಲ್ಲ ಸಮಸ್ಯೆಗಳು ಆಗ್ತಾ ಇದೆ ಸ್ವತಃ ಮಾತಾಡೋದಕ್ಕೆ KGF ಬಾಬು ಅವರು ನಮ್ಮ ಜೊತೆ ಇದ್ದಾರೆ. ಯಾಕಂದರೆ ಅಲ್ಲಿರುವ ಜನತೆಗೆ ಅವರು ಬಹಳಷ್ಟು ಸಹಾಯ ಮಾಡ್ತಿದ್ದೀವಿ ಅಂತ ನಮ್ಮ ಜೊತೆ ಹೇಳ್ತಾ ಇದ್ರು. ಅಲ್ಲಿಯ ಜನತೆಯನ್ನು ಯಾವ ರೀತಿ ಕೈ ಹಿಡಿದಿದ್ದಾರೆ ಬನ್ನಿ ಅವ್ರನ್ನೇ ಮಾತಾಡ್ಸ್ತಾ ಹೋಗುವ. ಸರ್, ಚಿಕ್ಕಪೇಟೆ ಮತದಾರರು ನಿಮ್ಮನ್ನು ಕೈ ಹಿಡಿದಿದ್ರು, ನಿಮಗೆ ಎಷ್ಟೋ ಮತದಾನ ಕೂಡ ಮಾಡಿದ್ರು. ಬಟ್ ಅಲ್ಲಿಗೆ ಮಾತ್ರ ಸೀಮಿತವಾಗದೆ ನೀವು ಬಹಳಷ್ಟು ಅವರಿಗೆ ಸಹಾಯ ಮಾಡ್ತಾ ಇದ್ದೀರಾ. ಅಲ್ಲಿರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು, ಬಡ ಜನರಿಗೆ ಆಗಿರ್ಬೋದು, ಅಲ್ಲೇ ಜನತೆ ನಿಮ್ಮನ್ನು ಯಾವ ರೀತಿ ಕೈ ಹಿಡಿದಿದ್ರೆ ಮತ್ತೆ ಎಲೆಕ್ಷನ್ಗೆ ಅದೇ ಕ್ಷೇತ್ರದಿಂದ ನಿಲ್ತೀರಾ ಸರ್? ನಮಸ್ಕಾರ ಮೇಡಮ್. ನನಗೆ ನೀವು ಚಿಕ್ಕಪೇಟೆ ಕ್ಷೇತ್ರದ ಜನದ್ರ ಬಗ್ಗೆ ಕೇಳಿದ್ರಿ. ಆದರೆ ನನಗೆ ಚಿಕ್ಕಪೇಟೆ ಕ್ಷೇತ್ರದ ಜನ ದೇವರು. ನನಗೆ ಅವ್ರಿಗೆ ದೇವ್ರು ಅಂತ ತಿಳ್ಕೊಂಡಿದ್ದೀನಿ. 22,000 ಓಟು KGF ಬಾಬು ಹೆಸರಲ್ಲಿ ಕೊಟ್ಟಿದ್ದಾರೆ. ಅವ್ರಿಗೆ ಋಣಗಾರ ನಾನು, ಅವ್ರಿಗೆ ಸಾಲಗಾರ ನಾನು. ಪೂರ್ತಿ ಜೀವನ ಅವ್ರು ಕೊಟ್ರೇನು ನಾನು ಕಡಿಮೆನೆ. ನಾನು ಯಾರು ಏನು ಅಂತ ಗೊತ್ತಿಲ್ಲ. ಅವ್ನು ಸ್ಲಮ್ಮಲ್ಲಿ ಹುಟ್ಟಿ, ಖಾದರ್ ಶರೀಫ್ ಗಾರ್ಡನ್ ಸ್ಲಮ್ಮಲ್ಲಿ ಹುಟ್ಟು ನಾನೊಂದು ದೊಡ್ಡ ಮನುಷ್ಯ ಈ ಮಟ್ಟಕ್ಕೆ ತಗೊಂಡು ಬಂದಿದ್ದಾರೆ ಅಂದರೆ ಅದು ಚಿಕ್ಕಪೇಟೆ ಕ್ಷೇತ್ರದ ಜನದ್ರ ಮಾತ್ರ. ನಾನೇ ಅದಕ್ಕೆ ಉದಾಹರಣೆ. ಜನ ಬೇಕಾದ್ರೆ ಏನು ಬೇಕಾದ್ರೂ ಅವ್ರು ಮಾಡ್ಬೋದು. ನನ್ನ ಚಿಕ್ಕಪೇಟೆ ಕ್ಷೇತ್ರದ ಜನ 22,000 ಓಟುಗಳು ಕೊಟ್ಟು ನನಗೆ ಲೀಡ್ರ್ ಮಾಡಿರೋ ಜನ ನನಗೆ ದೇವರು. ಅವ್ರ ಋಣ ನಾನು ತೀರ್ಸೋಕ್ಕಾಗಲ್ಲ. ಅವ್ರಿಗೆ ಸಾಲಗಾರ ನಾನು. ಈ ಸಾಲಗಾರ ನಾನು ಅವ್ರಿಗೆ ಏನಾದರೂ ಅಲ್ಲಿ ನಾನು ಪೊಲಿಟಿಷಿಯನ್ ಅಲ್ಲ, ನಾನೊಂದು ಸ್ಟೇಟ್ ಫಾರ್ವರ್ಡ್ ಬಿಸ್ನೆಸ್ ಮ್ಯಾನ್. ನನಗೆ ಪೊಲಿಟಿಕಲ್ ಬರೋದಿಲ್ಲ. ನಾನು ಏನು ಹೇಳಿದ್ರೂ ಸುಳ್ಳು ಹೇಳೋಕ್ಕೆ ಬರಲ್ಲ. ನಾನು ಏನು ಇರ್ತಿದ್ರೂ ನಿಜ ಹೇಳ್ತೀನಿ. ನನಗೆ ಸುಳ್ಳು ಅಂದರೆ ಗೊತ್ತಿಲ್ಲ. ನನ್ನ ತಾಯಿಗೆ, ನನ್ನ ದೊಡ್ಡ ಮಿಸ್ಸಸ್ಗೆ, ಇಬ್ಬರಿಗೆ ಮಾತ್ರ ಲೈಫಲ್ಲಿ ನಾನು ಸುಳ್ಳು ಹೇಳಿದ್ದೀನಿ. ಬೇರೆ ಯಾರು ಇವತ್ತರೆಗೂ ಲೈಫಲ್ಲಿ ನಾನು ಸುಳ್ಳು ಹೇಳಿಲ್ಲ. ಇವತ್ತು ದೇವ್ರು ನನಗೆ ಚೆನ್ನಾಗಿಟ್ಟಿದ್ದಾನೆ. ನಾನು ಆ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಇರೋ ಜನಕ್ಕೆ ನಾನು ಏನಾದರೂ ಸಹಾಯ ಮಾಡಬೇಕು, ಒಳ್ಳೇದು ಮಾಡಬೇಕು. ಸಾಯೋಕ್ಕೆ ಮುಂಚೆ ಅಲ್ಲಿ ಅವ್ರಿಗೆಲ್ಲ ಒಳ್ಳೇದು ಮಾಡಿಬಿಟ್ಟು ಹೋಗ್ಬೇಕಂತ ಅದು ಒಂದು ಆಸೆ ಇದೆ, ಒಂದು ಕನಸಿದೆ ನನಗೆ. ಅದು ಬಿಟ್ಟು ಬೇರೆ ಏನಿಲ್ಲ ಮೇಡಮ್. ನಾನು ಅಲ್ಲಿ ಹೋಗಿ ಸಂಪಾದನೆ ಮಾಡೋಕ್ಕೆ ಹೋಗಿಲ್ಲ ಮೇಡಮ್. ನನಗೆ ದೇವ್ರು ಕೊಟ್ಟಂಗೆ 10 ಜನ್ರೇಷನ್ ತಿನ್ಬೋದು, ಅಷ್ಟು ನನಗೆ ದೇವ್ರು ಕೊಟ್ಟಿದ್ದಾನೆ. ನನಗೆ ದೇವ್ರು ಏನೂ ಕಡಿಮೆ ಮಾಡಿಲ್ಲ. ನಾನು ಆ ಪೊಲಿಟಿಕ್ಸ್ ಮಾಡಿ ಅಲ್ಲಿ ಸಂಪಾದನೆ ಮಾಡಿ ತಿನ್ನುವಂಥದ್ದು ಅವಶ್ಯಕತೆ ನನಗೆ ಇಲ್ಲ. ಈಗ ಆ ಸ್ಲಮ್ಮಲ್ಲಿ, ಖಾದರ್ ಶರೀಫ್ ಗಾರ್ಡನ್ ಸ್ಲಮ್ಮಲ್ಲಿ ನಮಗೆ ಊಟ ಇರಲಿಲ್ಲ. ಅಂಥ ಟೈಮಲ್ಲಿ ಆ ಸ್ಲಮ್ ಜನ ನಮಗೆ ಊಟ ಕೊಟ್ಟಿದ್ದಾರೆ. ನಮಗೆ ಕಷ್ಟ ಸುಖದಲ್ಲಿ ಅವ್ರು ಸಹಾಯ ಮಾಡಿದ್ದಾರೆ. ಅವ್ರ ಋಣ ಹೆಂಗೆ ತೀರಿಸ್ಬೇಕು ನಾವು? ನಮ್ಮ ತಾಯಿ ಇವಾಗ ಇದರಲ್ಲಿಲ್ಲ. ನಮ್ಮ ತಾಯಿ ಸಾಯೋವಾಗ ನನಗೆ ಒಂದೇ ಮಾತು ಹೇಳ್ಬಿಟ್ಟು ಹೋದರು, ಅಪ್ಪ ನೋಡು, ಇವರೆಲ್ಲ ನಮ್ಮ ಕಷ್ಟದಲ್ಲಿ, ಇವರೆಲ್ಲ ನಮಗೆ ದೇವರಾಗಿ ಬಂದು ನಮಗೆ ಸಹಾಯ ಮಾಡಿದ್ದಾರೆ, ನಮ್ಮ ಕಷ್ಟ ಸುಖದಲ್ಲಿ ಇದ್ದಾರೆ. ಈ ಸ್ಲಮ್ ಅವರು, ಇವ್ರ ಕೈ ಬಿಡಬೇಡ. ನೀನೇನೋ ಚೆನ್ನಾಗಾದರೆ ಅವ್ರಿಗೆ ಚೆನ್ನಾಗಾದರೆ ಅವ್ರಿಗೆ ಸಹಾಯ ಮಾಡಬೇಕಂತ ನನ್ನ ತಾಯಿ ಕನಸಿತ್ತು. ಅದು ಮಾತ್ರ ಪೂರ್ತಿ ಮಾಡೋಕ್ಕೆ ನಾನು ಅಲ್ಲಿ ಹೋಗಿದ್ದೀನಿ ಹೊತ್ತು ಬೇರೆ ಅಲ್ಲಿ ಸಂಪಾದನೆ ಮಾಡೋಕ್ಕೆ ಹೋಗಿಲ್ಲ. ಒಂದು. ಎರಡನೇದು, ನಾನು ಸಹಾಯ ಮಾಡಿದ್ದೀನಿ, ನಾನು ಇದು ಮಾಡಿದ್ದೀನಿ, ಆ ಲೇಬಲ್ಲು, ಆ ಸರ್ಟಿಫಿಕೇಟ್ ನನಗೆ ಬೇಕಾಗಿಲ್ಲ. ನಾನು ಯಾರಿಗೆ ಮಾಡಿದ್ದೀನಿ? ನನ್ನ ಅಕ್ಕ ತಂಗಿಗಳು ಮಾಡಿದ್ದೀನಿ, ಅಂದ ತಮ್ಮಂದಿರು ಮಾಡಿದ್ದೀನಿ, ತಾಯಿ ತಂದೆಗಳು ಮಾಡಿದ್ದೀನಿ. ಅವರು ನನ್ನ ತಾಯಿ ತಂದೆಗಳು, ಅವರು ನನ್ನ ಅಕ್ಕ ತಂಗಿಗಳು, ಅವ್ರಿಗೆ ಮಾಡಿದ್ದೀನಿ. ಅದೇನು ನಾನು ದೊಡ್ಡದಾಗಿ ಏನು ಹೇಳ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನಾನು ಏನೇ ಮಾಡಿದ್ದೀನಿ ಅದು ನಾನು ತೋರಿಸ್ಕೊಳ್ಳೋ ಅಂಥದ್ದು ಇಲ್ಲ. ನಾನು ಬ್ಯಾಕ್ ಡೋರಿಂದಾನೇ ಮಾಡಿದ್ದೀನಿ. ಮೀಡಿಯಾ ಮುಂದೆ ಬಂದು ಯಾರಿಗೂ ಮಾಡಿಲ್ಲ ನಾನು. ನಾನು ಇವಾಗ ನೀವು ಕೇಳ್ತಾ ಇದ್ದೀರಿ ಅಂತ ಹೇಳ್ತಿ ಒಂದು ಕೇಳ್ತಾ ಇದ್ದೀನಿ. 3,000ಕ್ಕೆ ಮೇಲೆ ಹಾರ್ಟ್ ಆಪ್ರೇಷನ್ ಮಾಡಿರ್ಬೋದು. ಇದಕ್ಕೆ ಆಮೇಲೆ ಏನಾಗುತ್ತೆ, ನಾನು ದೊಡ್ಡದಾಗಿ ಹೇಳ್ಕೊಳ್ಳೋ ಅಂಥದ್ದು ಅವಶ್ಯಕತೆ ಇಲ್ಲ. ಈಗ ನಾನು ನಿಮ್ಮ TV ಮುಖಾಂತರ ನನ್ನ ಚಿಕ್ಕಪೇಟೆ ಜನತೆಗೆ ನಾನು ರಿಕ್ವೆಸ್ಟ್ ಮಾಡಿ ಮನವಿ ಮಾಡಿಕೊಂಡು ಹೇಳ್ಕೊಳ್ಳೋದೇನೆಂದರೆ, ನಾನು ಅಲ್ಲಿ ಸಂಪಾದನೆ ಮಾಡೋಕ್ಕೆ ಬಂದಿಲ್ಲ. ನನಗೆ ದೇವರವರು, ನನ್ನ ಕ್ಷೇತ್ರದ ಜನ ನನ್ನ ಕೈ ಬಿಟ್ಟಿಲ್ಲ. ಅವರೆಲ್ಲ ಇವತ್ತು ನನಗೆ ಒಂದು ಮಗ ಅಂತ ತಿಳ್ಕೊಂಡು ಅವ್ರಿಗೆ ನನಗೆ ಆಶೀರ್ವಾದ ಮಾಡ್ತಾಯಿದ್ದಾರೆ. ಆದರೆ ಮೊನ್ನೆ ನೋಡಿ, ಇದು ಒಂದು ಎಂಥ ಜನ ಇದ್ದಾರೆ. ಯಾರಾದರೂ ಸಹಾಯ ಮಾಡಬೇಕು, ಇಲ್ಲ ಅಂದರೆ ಯಾರಾದರೂ ಮಾಡ್ತಾಯಿದ್ದಾನಂದರೆ ಅವ್ರಿಗೆ
ಹೆಲ್ಪ್ ಮಾಡಬೇಕು. ಹೆಲ್ಪ್ ಆಗಿಲ್ಲ ಅಂದರೆ ಪರವಾಗಿಲ್ಲ, ಸುಮ್ಮನಾದರೂ ಇರಬೇಕು. ಇದರಲ್ಲಿ ಲೀಡರ್ಶಿಪ್ಪು ಪೊಲಿಟಿಕ್ಸ್ ತಗೊಂಡು ಬಂದು ಆ ಮನೆಗಳು ಹಾಳು ಮಾಡಿದ್ರೆ ಪ್ರಯೋಜನ ಏನು? ಬಟ್ ಸರ್, ನಿಮ್ಮ ಎದುರಾಳಿಯಾಗಿರುವಂತಹ ದೇವರಾಜ್ ಆಗಿರ್ಬೋದು, ಅಂದರೆ ನಿಮ್ಮ ಎದುರು ಪಾರ್ಟಿಯಾಗಿ ನಿಂತವರು, ಸೊ ಅವ್ರ ಕಡೆಯಿಂದ ಕೂಡ ನಿಮಗೆ ಅಂದರೆ ತೊಂದರೆ ಆಗ್ತಾ ಇದೆ ಅಂತ ನೀವು ಆರೋಪ ಮಾಡ್ತಾ ಇದ್ದೀರಾ, ಇದು ನಿಜನಾ ಸರ್? ಮೇಡಮ್, ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಾನು ಸುಳ್ಳು ಯಾರ ಮೇಲೂ ಹೇಳಲ್ಲ. ನನಗೆ ಅಲ್ಲಿ ಆ ಕ್ಷೇತ್ರದಲ್ಲಿ ಹೋಗಿ 2 ವರ್ಷ ಆಯಿತು, 2 ವರ್ಷ ಮೇಲೆ ಆಯಿತು. ನಾನು ಯಾಕೆ ಹೋಗ್ತಾ ಇಲ್ಲ ಅಂದರೆ, ನಾನು ಹೋಗೋನಲ್ಲ, ನಾನು ಕೊಡೋನು, ನಾನು ಹೋಗೋನಲ್ಲ. ಯಾಕೆ ಹೋಗ್ತಾ ಇಲ್ಲ ಅಂತ ಕಾರಣ ಕೇಳಿದ್ರೆ, ಅಲ್ಲಿ ನಾವು ಹೋದರೆ ನನಗೆ 22,000 ಜನ ಮತಗಳು ಕೊಟ್ಟಿದ್ದಾರೆ. ಅಲ್ಲಿ ಹೋದರೆ ಒಂದು 100 ಜನ 200 ಜನ ನನ್ನ ಹಿಂಭಾಗ ಹೋದರೆ ಎಲ್ಲ ಹಿಂದೆ ಬಂದುಬಿಡ್ತಾರೆ. ಅದನ್ನು ಫೈಂಡ್ ಔಟ್ ಮಾಡಿ ಆ ಫೋಟೋಗಳು ಹಿಡಿದು ಅವ್ರಿಗೆ ತೊಂದರೆಗಳು ಕೊಡ್ತಾರೆ. ಆ ಫೋಟೋಗಳು ಹಿಡಿದು ಯಾರಾದರೂ ತಗೊಂಡೋಗಿ ತೋರಿಸ್ತಾರೆ. ಯಾರಿದ್ದಾರೆ ಮೇಡಮ್, ಪಾಪ ನಾನು ಅವ್ರ ಬಗ್ಗೆ ಇವಾಗ RV ದೇವರಾಜ್ ಅವ್ರ ಬಗ್ಗೆ ನಾನು ಕೆಟ್ಟದಾಗಿ ಹೇಳೋಕ್ಕೆ ಹೋಗಲ್ಲ, ಯಾಕಂದರೆ ಅವ್ರಿಗೆ ಮೈ ಹುಷಾರಿಲ್ಲ. ಇಂಥ ಟೈಮಲ್ಲಿ ನಮ್ಮ ಬ್ಲೆಸ್ಸಿಂಗು, ನಮ್ಮ ದೇವ್ರ ಬ್ಲೆಸ್ಸಿಂಗು, ನಮ್ಮ ದರ್ಗಾಗಳು, ಖಾಜಾ ಗರೀಬ್ ನವಾಜ್ ಬ್ಲೆಸ್ಸಿಂಗು, ನಮ್ಮ ತಿರುಪತಿ ದೇವಸ್ಥಾನದಲ್ಲಿ ಅವ್ರ ಬ್ಲೆಸ್ಸಿಂಗ್ ಎಲ್ಲ ಅವ್ರಿಗಿರಲಿ, ಅವ್ರಿಗೆ ಇನ್ನೂ ಆಯುಸ್ ದೇವ್ರು ಕೊಡಲಿ. ಅವ್ರ ಬಗ್ಗೆ ನಾನು ಕೆಟ್ಟದಾಗಿ ಹೇಳೋಕ್ಕೆ ಹೋಗಲ್ಲ. ಅವ್ರ ಮಗ ನಮಗೆ ಭಾಳ ತೊಂದರೆ ಕೊಡ್ತಾ ಇದ್ದಾನೆ. ಯಾರು? ಯುವರಾಜ್, RV ದೇವರಾಜ್ ಮಗ. ನಮಗೆ RV ದೇವರಾಜ್ ಸಾಹೇಬ್ರಿಂದ ಏನು ನಮಗೆ ತೊಂದರೆ ಇಲ್ಲ. ಆ ಮಗ ಒಂದು ಮೆಚ್ಯೂರ್ ಮೈಂಡ್ ಇಲ್ಲ, ಏನೇನೋ ತರಲೆಗಳು ಮಾಡ್ತಾರೆ. ಅಲ್ಲಿರೋ ರೌಡಿಗಳನ್ನ ಇಟ್ಕೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಕಂಟ್ರೋಲಲ್ಲಿ ಇದೆ ಅಂತ ಹೇಳ್ಕೊಂಡು, ಅರ್ಥ ಮಾಡಿದ್ರೆ, ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಮೇಲೂ ನಾನು ಅಲಿಕೇಶನ್ ಮಾಡ್ತಾಯಿಲ್ಲ, ಅವರಿಂದ ನಾವು ಇದ್ದೀವಿ. ಆದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಸರು ಹೇಳ್ಕೊಂಡು, ನನಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮ ಕಂಟ್ರೋಲಲ್ಲಿ ಸರ್ಕಾರ ಕೊಟ್ಟಿದೆ ಅಂತ ಒಂದು, ಎರಡನೇದು ರೌಡಿಗಳನ್ನ ಇಟ್ಕೊಂಡು, 2 ಇದೆಲ್ಲ ಅಲ್ಲಿ ದಬ್ಬಾಳಿಕೆ ಮಾಡ್ತಾಯಿದ್ದಾರೆ. ನಾನು ಇವತ್ತರೆಗೂ 2 ವರ್ಷದಲ್ಲಿ ನಾನು ಅಲ್ಲಿ ಅವ್ರ ಬಗ್ಗೆ ಏನೂ ಮಾತಾಡೋಕ್ಕೆ ಹೋಗಿಲ್ಲ. ನನ್ನ ಬಿಸ್ನೆಸ್ ನೋಡಿಕೊಂಡು ನಾನು ಮಲಗಿರೋವನಿಗೆ ಮೊನ್ನೆ ನನ್ನ ಮನೆಯಲ್ಲಿ 500-600 ಜನ, ಅಲ್ಲಿ ನಮ್ಮ ಕ್ಷೇತ್ರದ ಜನನೇ ಇಲ್ಲ. ಅದು ಬೊಮ್ಮನಹಳ್ಳಿಯಿಂದ ಬೇರೆ ಕಡೆಯಿಂದ ಇವರೆಲ್ಲ ನಮ್ಮ ಕ್ಷೇತ್ರದಲ್ಲಿ ಹೋಗಿ ಬಾಬು ಅವ್ರ ಮನೆ ಹತ್ರ ಹೋಗಿ ಅವ್ರಿಗೆ ಅವಮಾನ ಮಾಡಬೇಕಂತ ಹೋಗಿ ಕರೆದಿದ್ದಾರೆ. ನಮ್ಮ ಕ್ಷೇತ್ರದ ಜನ ಯಾರೂ ಬಂದಿಲ್ಲ. ಆ ಕ್ಲಿಪ್ ನೋಡಿ, ಒಬ್ಬೊಬ್ಬನು ಒಂದು 2-2 ಲಕ್ಷ 3-3 ಲಕ್ಷ ವಾಚ್ ಹಾಕ್ಕೊಂಡಿದ್ದಾನೆ, ಚೈನ್ಗಳು ಹಾಕ್ಕೊಂಡು ಬಂದು KGF ಬಾಬು 420ಗೆ ಧಿಕ್ಕಾರ 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 ಅಂತ. ಏನಪ್ಪ ನಾನು 420 ಕೆಲಸ ಮಾಡಿದೆ? ಬಡವ್ರಿಗೆ ಮನೆ ಕಟ್ಕೊಟ್ಟಿದ್ದು 420 ಕೆಲಸನ? 200 ಮನೆ ಕಟ್ಕೊಟ್ಟಿದ್ದೀನಿ, 7 ಮನೆ ಕಟ್ಕೊಟ್ಟಿಲ್ಲ. ಅದು 7 ಮನೆ ಈ ಪ್ರಾಪರ್ಟಿ ವಕ್ಫ್ ಬೋರ್ಡ್ ಪ್ರಾಪರ್ಟಿ. ಇದಕ್ಕೆ ಮಾಲೀಕ ಯಾರು? ಸರ್ಕಾರ. ವಕ್ಫ್ ಬೋರ್ಡ್ ಪ್ರಾಪರ್ಟಿ ಯಾರೋ ದಾನ ಕೊಟ್ಟಿರೋ ಪ್ರಾಪರ್ಟಿಯಲ್ಲಿ ಮನೆಗಳು ಕಟ್ಟಿರ್ತಾರೆ. ಆ ಮನೆಗಳು ಹೆಂಗಿದೆ? 50-60 ವರ್ಷದಿಂದ ಅವ್ರ ಪಾಪ ಅವ್ರು ಇದ್ದಾರೆ. ಆ ಮನೆಗಳು ಅವ್ರದ್ದು ಏನಿದೆ ಪಾಪ ಅವ್ರಿಗೇನು ಗೊತ್ತು? ಅವ್ರಿಗೆ ಊಟಕ್ಕೆ ಊಟ ಇಲ್ಲ ಅಂಥ ಫ್ಯಾಮ್ಲಿಗಳಿದ್ದಾರಲ್ಲಿ. ಅವ್ರಿಗೆ ನಾನು ಮನೆಗಳು ಕಟ್ಕೊಡ್ತೀನಿ ಅಂತೇಳ್ಬಿಟ್ಟು 200 ಮನೆ ಕಟ್ಕೊಡ್ತೀನಿ, 7 ಮನೆ ಉಳ್ಕೊಳ್ಳುತ್ತೆ. 7 ಮನೆ ಯಾಕೆ ಉಳ್ಕೊಳ್ಳುತ್ತೆ? ಒಟ್ಟವ್ರದಿಂದ ಇವರೆಲ್ಲ ಸೇರಿ ಆಲಂ ಪಾಷಾಗೆ, ಯಾರು ನಮ್ಮ ಯುವರಾಜ್ ಆಲಂ ಪಾಷಾ ಅಂತ ಒಬ್ಬರು ಇದ್ದಾರೆ, ಅವ್ರನ್ನ ಇಟ್ಟು ಅವರಿಂದ ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟು ನನ್ನ ಮೇಲೆ ಮತ್ತು ಚೇರ್ಮನ್ ಸಾಫಿ ಸಾದಿ ಅಂತ ವಕ್ಫ್ ಬೋರ್ಡ್ ಚೇರ್ಮನ್ ಅವರಿಂದ ಕಂಪ್ಲೇಂಟ್ ಕೊಟ್ಟು ಅಲ್ಲಿ ಆ ಕೆಲಸ ಸ್ಟಾಪ್ ಮಾಡ್ತಾರೆ. ಎಂಥ ಲೀಡರ್ಶಿಪ್ ಇವ್ರದ್ದು! ಎಂಥ ಇದು ಮಾಡ್ಬೋದಾ? ಯಾರಿಗೆ? ಆ ಬಡವ್ರ ಮೇಲೆ ಪೊಲಿಟಿಕ್ಸ್ ಮಾಡಬೇಕಾ? ಬೇಡಪ್ಪ, ನಮಗೆ ನಿಮ್ಮ ಕ್ಷೇತ್ರ ಬೇಡ, ನೀವೇ ಇಟ್ಕೊಳ್ಳಿ. ಆದರೆ ಪಾಪ ಅವ್ರಿಗೆ ಬಾಳಕ್ಕೆ ಬಿಡಿ. ಆ 7 ಮನೆ ನಮ್ಮ ಮೇಲೆ ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗುತ್ತೆ, FIR ಆಗುತ್ತೆ ನನ್ನ ಮೇಲೇನು, ಮತ್ತು ಸಾಫಿ ಸಾದಿ ವಕ್ಫ್ ಬೋರ್ಡ್ ಚೇರ್ಮನ್ ಮೇಲೆ FIR ಆಗುತ್ತೆ. FIR ಆದಮೇಲೆ ಅದ್ರ ಮೇಲೆ ಸ್ಟೇ ಆಗುತ್ತೆ. ಇವಾಗ ನೀವು ಈ ಮಾಧ್ಯಮದಲ್ಲಿ ಎಲ್ಲ ನನ್ನ ಚಿಕ್ಕಪೇಟೆ ಕ್ಷೇತ್ರ ಜನಕ್ಕೆ, ಈ ಕರ್ನಾಟಕದಲ್ಲಿ ಎಷ್ಟು ಜನ ನನ್ನ ಫ್ಯಾನ್ಸ್ ನೋಡ್ತಾ ಇದ್ದಾರೆ, ಅವ್ರಿಗೆಲ್ಲ ಈ ಸತ್ಯಾಂಶ ಗೊತ್ತಾಗಬೇಕು. ನಾನು ಇಷ್ಟು ದಿವಸ ಯಾರ ತಂಟಕ್ಕೆ ಹೋಗಬಾರ್ದು
ಅಂತೇಳ್ದೆ ಮೈ ಮೇಲೆ ಬಂದು ನನ್ನ ಮನೆ ಹತ್ರ ಬಂದು 500-600 ಜನ ಬಂದು ಪ್ರತಿಭಟನೆ ಮಾಡಿ ನನಗೆ 420 KGF ಬಾಬು ಅಂತ ಬಂದವರು ಯಾರು ಕೂಡ ಚಿಕ್ಕಪೇಟೆ ಕ್ಷೇತ್ರದವರಲ್ಲ ನಿಮ್ಮ ಇಲ್ಲ. ಪ್ರಕಾರ, ಬೇರೆಯವರು ಕ್ಷೇತ್ರದ ಜನ ದೇವ್ರಂಥ ಜನ, KGF ಬಾಬುಗೆ ಪ್ರಾಣ ಕೊಡೋರು ಜನ, ಅಂಥ ಜನ ಯಾರೂ ಬಂದಿಲ್ಲ. ಇದೆಲ್ಲ ದುಡ್ಡು ಕೊಟ್ಟು ಕರ್ಕೊಂಡು ಬಂದು ಬೊಮ್ಮನಹಳ್ಳಿಯಿಂದ ಕರ್ಕೊಂಡು ಬಂದಿರೋ ಜನ ಬಂದು ಪ್ರತಿಭಟನೆ ಮಾಡ್ತಾರೆ. 7 ಮನೆಗೆ 500 ಜನ ಬರ್ತಾರಾ? 500 ಜನ ಬರ್ತಾರೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅವ್ರಿಗೆ ಕರ್ಕೊಂಡು ಬರ್ತಾರೆ, ನನಗೆ ಅವಮಾನ ಮಾಡಬೇಕಂತ ಬರ್ತಾರೆ. ಇದು ನ್ಯಾಯನಾ? ಇದಕ್ಕೆ ನೀವು ಹೇಳಿ, ಒಂದು ಸ್ಟೇ ಆಗಿರೋ ಪ್ರಾಪರ್ಟಿ ಮೇಲೆ ನಾನು ಹೋಗಿ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ, ನಾನು ಜೈಲ್ಗೆ ಹೋಗ್ತೀನಿ. ಇದು ನಿಮಗೆ ಇದು ಮಾಡ್ಬೋದಾ? ನೀವು ಹೇಳಿ, ಮಾಧ್ಯಮದಲ್ಲಿ ಇರೋರು, ತಾವು TV ಚಾನಲ್ ಅವರು, ತಾವು ಪಬ್ಲಿಕ್ ನೋಡಿರ್ಬೋದು. ಅಂಥವ್ರಿಗೆ ಎಷ್ಟು ಜನಕ್ಕೆ ಇಂಟರ್ವ್ಯೂ ಮಾಡಿದ್ರು? 100 ಜನಕ್ಕೆ ಇಂಟರ್ವ್ಯೂ ಮಾಡಿದ್ದೀರ, ನಿಮಗೆ ಅನುಭವ ಇರಬೇಕು. ಸ್ಟೇ ಇರೋ ಪ್ರಾಪರ್ಟಿಗೆ ನಾನು ಹೋಗಿ ಪ್ರಾಪರ್ಟಿ ಕನ್ಸ್ಟ್ರಕ್ಷನ್ ಮಾಡ್ಕೊಡೋಕ್ಕಾಗತ್ತಾ? ಇಲ್ಲ. ಇವಾಗ ನಿಮ್ಮ TV ಮುಖಾಂತರ, ಜೀ ಕನ್ನಡ TV ಮುಖಾಂತರ ನಿಮ್ಮ ಹತ್ರ ನಾನು ದುಡ್ಡು ಕೊಡ್ತೀನಿ, ಆ ಬಡವರಿಗೆ ನೀವು ಮನೆಗಳು ಕಟ್ಕೊಡಿ, ಆನ್ ದ ಸ್ಪಾಟ್ ಈಗಲೇ ಚೆಕ್ ಕೊಡ್ತೀನಿ. ಆದರೆ ನಿಮಗೆ ಧೈರ್ಯ ಇದ್ದರೆ ನೀವು ಮಾಡಿ, ಕಾನೂನು ವಿರುದ್ಧವಾಗತ್ತೆ. ಆದ್ದರಿಂದ ನಾವು ಅದು ಹೈಕೋರ್ಟಲ್ಲಿ ಕೇಸ್ ಹಾಕಿದ್ದೀವಿ. ಏನೋ ಒಂದು ಕೆಲವು ಶೀಘ್ರದಲ್ಲಿ ಒಂದು 15 ದಿವಸ 1 ತಿಂಗಳ ಒಳಗೆ ಆಗ್ಬೋದು. ಆದರೆ ಎಲ್ಲ ಮನೆಗಳು ನಾನು ಕಟ್ಕೊಡ್ತೀನಿ. ಇನ್ನೊಂದು 100 ಮನೆ ಬೇಕಾದರೆ ಇನ್ನೊಂದು 100 ಮನೆ ಕಟ್ಕೊಡೋಕ್ಕೆ ಹೇಳಿ, ನನಗೆ ರಿಕ್ವೆಸ್ಟ್ ಮಾಡಿ, ನನ್ನ ಮನವಿ ಕೊಡಿ. ಇನ್ನೊಂದು 100 ಮನೆ ಕಟ್ಕೊಡ್ತೀನಿ ಬೇಕಾದರೆ, ಇನ್ನೊಂದು 200 ಮನೆ ಕಟ್ಕೊಡ್ತೀನಿ ಬೇಕಾದರೆ. ನನಗೇನು ದೇವರು ಕಡಿಮೆ ಮಾಡಿಲ್ಲ. ಆ 7 ಮನೆ ಕಟ್ಕೊಡೋಕ್ಕೆ ನನಗೇನಿಲ್ಲ, ದುಡ್ಡಿದೆ, ಆದರೆ ಕಾನೂನಲ್ಲಿ ಅವಕಾಶ ಇಲ್ಲ. ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ, ನಾನು ಜೈಲ್ಗೆ ಹೋಗ್ತೀನಿ. ಇದು ನ್ಯಾಯನ? ಒಂದು. ಎರಡನೇದು, ನಿಮಗೆ ಗೊತ್ತಿದೆ, ನಿಮ್ಮ ಚಾನಲ್ ಮುಖಾಂತರ ನೀವು ನನಗೆ ಇಂಟರ್ವ್ಯೂ ಡೈಲಿ 1 ತಿಂಗಳು ಇಂಟರ್ವ್ಯೂ ಮಾಡಿದ್ದೀರಾ. ಸ್ಪಾಟಲ್ಲಿ ಎಲ್ಲ ಸ್ಪಾಟಲ್ಲಿ ಬಂದಿದ್ದೀರ. ನನ್ನ DDಗಳು ಮುಖಾಂತರ ಕಾಲರ್ಶಿಪ್ 2 ಲಕ್ಷ ಮಕ್ಕಳಿಗೆ ಕಾಲರ್ಶಿಪ್ ಕೊಟ್ಟಿದ್ದೀನಿ. 2 ಲಕ್ಷ ನಮ್ಮ ಅಕ್ಕ ತಂಗಿಗಳಿಗೆ ಕಾಂಜೀಪುರಂ ಸಿಲ್ಕ್ ಸ್ಯಾಡಿ, ನಾನು ಒಂದು ಅಣ್ಣನಾಗೆ ಅವ್ರ ಲೈಫಲ್ಲಿ ಯಾರೂ ಅಂತ ಸ್ಯಾಡಿ ಕೊಟ್ಟಿರಲ್ಲ. 10,000 ರೂಪಾಯಿ ಸ್ಯಾಡಿ 5,050 ರೂಪಾಯಿಗೆ ನನಗೆ ಹೋಲ್ಸೇಲಲ್ಲಿ ಬರುತ್ತೆ. ಕಾಂಜೀಪುರಂ ಸಿಲ್ಕ್ ಸ್ಯಾಡಿ 2 ಲಕ್ಷ ಸ್ಯಾಡಿ ನನ್ನ ಅಕ್ಕ ತಂಗಿಗಳು ಕೊಡ್ತೀನಿ. ಅದು ತಪ್ಪಾ? ಮನೆಗಳು ಕೊಟ್ಟಿರೋದು 200 ಮನೆ ಕಟ್ಕೊಟ್ಟಿದ್ದೀನಿ, ಅದು ತಪ್ಪಾ? 2 ಲಕ್ಷ ಮಕ್ಕಳಿಗೆ ಕಾಲರ್ಶಿಪ್ ಕೊಟ್ಟಿದ್ದೀನಿ, ಅದು ತಪ್ಪಾ? 2 ಲಕ್ಷ ಸ್ಯಾಡಿ ಕಾಂಜೀಪುರಂ ಸಿಲ್ಕ್ ಸ್ಯಾಡಿ ನಮ್ಮ ಅಕ್ಕ ತಂಗಿಗಳು ಕೊಟ್ಟಿದ್ದೀನಿ, ಅದು ತಪ್ಪಾ? 50,000 ಮನೆಗಳಿಗೆ 1,050 ರೂಪಾಯಿ ಮೇಲೆ ನಾನು ಗ್ಯಾಸ್ ಸಿಲಿಂಡರ್ಗೆ DD ಮುಖಾಂತರ ಪೋಸ್ಟಲ್ಲಿ ಕಳಿಸಿದ್ದೀನಿ, ಅದು ತಪ್ಪಾ? ಈಗ ಬಂದು ನನಗೆ 420 KGF ಬಾಬುಗೆ ಧಿಕ್ಕಾರ ಅಂತ ಹೇಳ್ಬಿಟ್ಟು 500 ಜನ 600 ಜನ ಬಂದು 7 ಮನೆ ಇರೋದು, ಆಫ್ಟರ್ ಆಲ್ 7 ಮನೆ ಇರೋದು. ಆ 7 ಮನೆಗೆ ಇಂತೆಲ್ಲ ಡ್ರಾಮಾ ಮಾಡಿ RV ದೇವರಾಜ್ ಮಗ ಯುವರಾಜ್ ಮಾಡ್ಬೋದಾ? RV ದೇವರಾಜ್ ಸಾಹೇಬ್ರ ಬಗ್ಗೆ ನಾನು ಏನು ಹೇಳ್ತಾ ಇಲ್ಲ. ಅವ್ರ ಪಾಪ ಅವ್ರಿಗೆ ಮೈ ಹುಷಾರಿಲ್ಲ, ನನ್ನ ಸಿಂಪತ್ತಿ ಇದೆ, ನಮ್ಮ ಬ್ಲೆಸ್ಸಿಂಗ್ ಇದೆ. ನಾವು ಬೇಕಾದರೆ ಅವ್ರಿಗೆ ಇನ್ನೂ ಅವರು ಬದುಕಬೇಕಂತ ಹೇಳ್ಬಿಟ್ಟು ದೇವಸ್ಥಾನದಲ್ಲಿ ದರ್ಗಾಗಳಿಗೆ ಹೋಗಿ ಪ್ರಾರ್ಥನೆ ಮಾಡೋಣ, ಅದು ಮಾತು ಬೇರೆ. ಆದರೆ ಈ ಯುವರಾಜ್ ಮೆಚ್ಯೂರ್ ಮೈಂಡ್ ಇಲ್ಲ, ಮೆಚ್ಯೂರಿಟಿ ಇಲ್ಲ, ಇನ್ನೂ ಹುಡುಗರು ಚಿಕ್ಕ ಹುಡುಗರು ಬುದ್ಧಿ ಇದೆ. ಈ ಥರ ಮಾಡಿ ಮೈ ಮೇಲೆ ಹಾಕ್ಕೋಬೋದಾ? ಇವಾಗ ಇಷ್ಟು ದಿವಸ ನನಗೆ ಅಲ್ಲಿ ಹೋಗೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಇವಾಗ ನಾನು ಅಲ್ಲಿ ಹೋಗ್ತೀನಿ, ಅಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀನಿ. ನಾನಲ್ಲಿ ಕ್ಷೇತ್ರ ಬಿಟ್ಟು ಹೋಗೋದಿಲ್ಲ. ಇಷ್ಟು ದಿವಸ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಇವಾಗ ನಿಮ್ಮ ಚಾನಲ್ ಮುಖಾಂತರ ನಾನಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀನಿ. ನನಗೆ ನಮ್ಮ ಹೈಕಮಾಂಡ್ ಹೆಸರುಗಳು ಹೇಳೋದು ಬೇಕಾಗಿಲ್ಲ. ನನಗೆ ಅಲ್ಲಿ ಕ್ಷೇತ್ರದಲ್ಲಿ RV ದೇವರಾಜ್ಗೆ ಡಿಸ್ಟರ್ಬ್ ಮಾಡಬಾರ್ದು. ಅವರು ಸೀನಿಯರ್ ಲೀಡರು, ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಇವತ್ತವರೆಗೂ ನನಗೆ ಇನ್ಸ್ಟ್ರಕ್ಷನ್ ಇತ್ತು, ಹೈಕಮಾಂಡಿಂದ ಇತ್ತು, ಕಾಂಗ್ರೆಸ್ಸಿಂದ ಇತ್ತು. ಕಾಂಗ್ರೆಸ್ ಪಾರ್ಟಿಯಲ್ಲಿ ನಾನು ಇವತ್ತು ಇದ್ದೀನಿ. ನನ್ನ 4 ತಲೆಮಾರಿಂದ ಕಾಂಗ್ರೆಸ್ ಪಾರ್ಟಿಯಲ್ಲಿ ಬಂದಿದ್ದೆ. ನನ್ನ ತಾತ ಮುತ್ತಾತ ತಾಯಿ ತಂದೆ ನಾನು ಎಲ್ಲ ಕಾಂಗ್ರೆಸ್ ಪಾರ್ಟಿಯಲ್ಲೇ ಇದ್ದೀವಿ. ಆದರೆ ನಾನು ನಮ್ಮ DK ಶಿವಕುಮಾರ್ ಸಾಹೇಬರು ನನಗೆ ದೇವರು. ಅವರು ಇವತ್ತೇನಿದ್ದೀನಿ, ಇವತ್ತು ಈ ಮಟ್ಟಕ್ಕಿದ್ದೀನಿ ಅಂದರೆ ಅದಕ್ಕೆ ಭಿಕ್ಷೆ
ಹಾಕಿರೋ ದೇವ್ರು ಯಾರು ಅಂದರೆ ನನ್ನ ಡಿ ಕೆ ಶಿವಕುಮಾರ್. ನನಗೆ ₹100 ನಮ್ಮಿ ಯಾರೂ ಮಾರ್ಕೆಟಲ್ಲಿ ಕೊಡ್ತಾ ಇರಲಿಲ್ಲ. ಅಂಥ ಟೈಮಲ್ಲಿ ನನಗೆ ಕೈ ಹಿಡಿದು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು 57,000 ಕೋಟಿಗೆ ಬಂದಿದ್ದಾನಂದರೆ ಅದಕ್ಕೆ ಒಂದೇ ಕಾರಣ, ನಮ್ಮ ದೇವ್ರು ಯಾರಂದರೆ ನಮ್ಮ ಡಿ ಕೆ ಶಿವಕುಮಾರ್. ಅವರು ನನಗೆ ಈ ಕ್ಷೇತ್ರದಲ್ಲಿ ನೀನು ಕಂಟೆಸ್ಟ್ ಮಾಡಬೇಡ, ಅವರು ಸೀನಿಯರ್ ಲೀಡ್ರ್ ಇದ್ದಾರೆ ಆರ್ ವಿ ದೇವರಾಜು, ಅವ್ರಿಗೆ ಒಂದು ಅವಕಾಶ ಕೊಡು ಅಂತ ನನಗೆ ಹೇಳಿದ್ರು. ನಾನು ಅವ್ರ ಮಾತು ಕೇಳಲಿಲ್ಲ. ಏನು ನನ್ನ ತಲೆಗೆ ಬಂದಿತ್ತೋ ಏನೋ, ಅವ್ರು ಸೀಟ್ ಕೊಟ್ಟಿಲ್ಲ ಅಂಥೇಳಿ ಒಂದೇ ಕಾರಣಕ್ಕೆ ನನಗೆ ಯಾರೂ ಸಪೋರ್ಟ್ ಮಾಡಿಲ್ಲ. ಕಾಂಗ್ರೆಸ್ MLAಗಳು ಯಾರೂ ಸಪೋರ್ಟ್ ಮಾಡಿಲ್ಲ ನನಗೆ, ನನ್ನ ಟಿಕೆಟ್ಗೆ ಯಾರೂ ನನಗೆ ಹೆಲ್ಪ್ ಮಾಡಿಲ್ಲ ಅಂಥೇಳಿ ಕೋಪದಲ್ಲಿ ನಾನು ಪಾರ್ಟಿ ಬಿಟ್ಟು ಇಂಡಿಪೆಂಡೆಂಟಾಗಿ ಕಂಟೆಸ್ಟ್ ಮಾಡಿ. ಅದಕ್ಕೂ ಕಾರಣ ಯಾರಂದ್ರೆ ನಾನಲ್ಲ ಕಾರಣ. ನನ್ನ ಚಿಕ್ಕಪೇಟೆ ಕ್ಷೇತ್ರದ ಜನ 22,000 ಜನ ನನಗೆ ವೋಟ್ ಕೊಟ್ಟಿರೋ ಜನ. ನಾನು ನಿಮಗೆ ಪಾರ್ಟಿ ಬಿಟ್ಟು ನಾವು ನಿಮ್ಮ ಜೊತೆಗೆ ಬಂದಿದ್ದೀವಿ, ನೀವು ಏನಾದರೂ ಈ ಥರ ನೀ ಎಲೆಕ್ಷನ್ ಕಂಟೆಸ್ಟ್ ಮಾಡಲ್ಲ ಅಂತ ನಾನು ಹೇಳಿದ್ರೆ ನನಗೆ ನಮ್ಮ ಚಿಕ್ಕಪೇಟೆ ಕ್ಷೇತ್ರದ ಜನ ನನಗೆ ಬಿಟ್ಟಿಲ್ಲ. ನೀನು ಕಂಟೆಸ್ಟ್ ಮಾಡಬೇಕು, ನಾವು ಗೆಲ್ಸ್ಕೊಂಡು ಬರ್ತೀವಿ ನಿಮಗೆ. ನಾವು ಎಲ್ಲ ಪಾರ್ಟಿ ಬಿಟ್ಟು, ಕಾಂಗ್ರೆಸ್ ಪಾರ್ಟಿ ಬಿಟ್ಟು ನಿನ್ನ ಜೊತೆಗೆ ಬಂದಿದ್ದೀವಿ, ನೀವು ನನಗೆ ಅರ್ಧ ದಾರಿಯಲ್ಲಿ ಬಿಟ್ಟು ಹೋಗಬಾರ್ದು ಅಂಥೇಳಿ ನಮ್ಮ ಚಿಕ್ಕಪೇಟೆ ಕ್ಷೇತ್ರದನ್ನು ಅವ್ರು ಫೋರ್ಸ್ ಮಾಡಿ ನಾವು ನಿಮ್ಗೆ ಗೆಲ್ಲಿಸ್ತೀವಂತೆ ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡೋಕ್ಕೆ ಅವ್ರು ಹೇಳಿದ್ದಕ್ಕೆ ನಾನು ಮಾಡಿದ್ದೀನಿ. ಅದು ನಾನು ಆ ಋಣ, ನಮ್ಮ ಚಿಕ್ಕಪೇಟೆ ಕ್ಷೇತ್ರದ ಜನ ಋಣ ತೀರ್ಸೋಕ್ಕಾಗಲ್ಲ. ನಾನು ಅವ್ರ ಸಾಲಗಾರ. ನನಗೆ 22,000 ಜನ, ಯಾವುದೇ ಪಾರ್ಟಿ ಇಲ್ಲ ಏನಿಲ್ಲ, KGF ಬಾಬು ಅಂತೇಳಿ ತಿಳ್ಕೊಂಡು ಆ 22,000 ಜನ ನನಗೆ ಮತ ಹಾಕಿದ್ದಾರೆ. ಅವ್ರ ಕೈ ಬಿಡೋಕ್ಕಾಗತ್ತಾ? ಆ ತಪ್ಪು ಮಾಡಿದ್ದೀನಿ, ಆ ತಪ್ಪು ಆಗಿದೆ. ನಾನು ಕಾಂಗ್ರೆಸ್ ಪಾರ್ಟಿ ಎಲ್ಲ ಶಾಸಕರಿಗೆ, ಎಲ್ಲ ಫಾಲೋವರ್ಗೆ, ಎಲ್ಲ ಕಾರ್ಯಕರ್ತರಿಗೆ ನಾನು ಕೈ ಜೋಡಿಸಿ ಹೇಳ್ತಾ ಇದ್ದೀನಿ, ನಾನು ತಪ್ಪು ಮಾಡಿದ್ದೀನಿ. ಡಿ ಕೆ ಶಿವಕುಮಾರ್ ಸಾಹೇಬರು ಮಾತು ಕೇಳಲಿಲ್ಲ. ಇಡೀ ಜೀವನದಲ್ಲಿ ನನಗೆ ದೇವರವರು. ಅವ್ರ ಮಾತು ಒಂದು ಸಾಲಿ ನಾನು ತಪ್ಪು ಮಾಡಿದೆ. ಅದು ಏನು ನನ್ನ ತಲೆ ಮೇಲೆ ಬಂದಿತ್ತೋ ಏನೋ, ನಾನು ತಪ್ಪು ಮಾಡಿದ್ದೀನಿ. ಅದು ನಿಮ್ಮ TV ಮುಖಾಂತರ ಅವ್ರು ಕ್ಷಮೆ ಕೇಳ್ತೀನಿ. ಆದರೆ ನನಗೆ ದೇವ್ರು, ಇವತ್ತು ನಾನು ಕಾಂಗ್ರೆಸ್ ಪಾರ್ಟಿನಲ್ಲೇ ಇದ್ದೀನಿ, ಸಾಯೋವರೆಗೂ ಕಾಂಗ್ರೆಸ್ ಪಾರ್ಟಿಯಲ್ಲೇ ಇರ್ತೀನಿ. ನಾನು ಸಾಯೋವರೆಗೂ ನನ್ನ 4 ತಲೆಮಾರಿಂದ ಕಾಂಗ್ರೆಸ್ ಪಾರ್ಟಿಯಲ್ಲೇ ಇದ್ದೀವಿ. ನಮ್ಮ ತಾತ ಮುತ್ತಾತ, ತಾಯಿ ತಂದೆ, ನಾನು ಕಾಂಗ್ರೆಸ್ ಪಾರ್ಟಿಗೆ ಮೋಸ ಮಾಡಿಲ್ಲ. ಕೋಪದಲ್ಲಿ ತಪ್ಪು ಮಾಡಿದ್ದೀನಿ. ನಿಮ್ಮ ಮನೆ ಮಗ ಅಂತ ತಿಳ್ಕೊಂಡು ನನಗೆ ಕ್ಷಮಿಸಿ, ತಿರ್ಗಾ ನನಗೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಮಗೆ ಇದು ಮಾಡಿ, ನಾನು ಇದನ್ನು ಪಾರ್ಟಿಯಲ್ಲಿ ಸೇರೋಕ್ಕೂ ನಾನು ಯಾರ ಹತ್ರನೂ ಮನವಿ ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ನನಗೆ ಯಾರೋ ಹೇಳಿದ್ರು ಅಂತ ಹೇಳ್ತಾ ಇದ್ದೀನಿ, ಹೆಸ್ರುಗಳು ಬೇಕಾಗಿಲ್ಲ, ಅದು ಕಾಂಟ್ರವರ್ಸಿ ಆಗುತ್ತೆ. ನನಗೆ ಇನ್ಸ್ಟ್ರಕ್ಷನ್ ಏನಿದೆ, ಆರ್ ವಿ ದೇವರಾಜ್ ಸೀನಿಯರ್ ಲೀಡರ್, ನಾವು ಅವಕಾಶ ಬಂದರೆ ನಿಮಗೆ ಹೇಳ್ತೀನಿ, ಅಷ್ಟವರೆಗೂ ಅಲ್ಲಿ ಚಿಕ್ಕಪೇಟೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನೀನು ತಲೆ ಎತ್ತಬಾರ್ದು ಅಂತ ನನಗೆ ಇನ್ಸ್ಟ್ರಕ್ಷನ್ ಇದೆ. ಆದ್ದರಿಂದ ನಾನು ಅಲ್ಲಿ ಹೋಗ್ತಾ ಇಲ್ಲ. ಇಲ್ಲಿ ಬರ್ತಾರೆ, ನನ್ನ ಮನೆಗೆ ಬರ್ತಾರೆ ಚಿಕ್ಕಪೇಟೆ ಕ್ಷೇತ್ರ ಜನ, ಎಲ್ಲರಿಗೂ ಭೇಟಿ ಆಗ್ತಾಯಿದ್ದೀನಿ. ನನ್ನ ಕೈಯಲ್ಲಿ ಆಗೋದು ಸಹಾಯ ನಾನು ಮಾಡ್ತಾಯಿದ್ದೀನಿ. ಆದರೆ ಅಲ್ಲಿ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ನಾನು ಹೋಗ್ತಾ ಇಲ್ಲ. ಯಾಕೆ ಅಂದರೆ ನಾನು ಹೋದರೆ ಇವ್ರು ನನ್ನ ಜೊತೆಗೆ ಇರೋರಿಗೆ ಸುಳ್ಳು ಕಂಪ್ಲೇಂಟ್ಗಳು ಕೊಟ್ಟು ಅವ್ರಿಗೆ ಕೇಸ್ಗಳು ರಿಜಿಸ್ಟ್ರ್ ಮಾಡಿ ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಆಮೇಲೆ ರೌಡಿಗಳನ್ನಿಟ್ಟು ಬೆದರಿಸ್ತಾರೆ ಅಂತ ನಾನು ಅಲ್ಲಿ ಹೋಗ್ತಾ ಇಲ್ಲ. ಅದು ಹೋಗ್ತಾ ಇಲ್ಲ ಅಂತೇಳ್ಬಿಟ್ಟು ನನಗೆ ಅಂಡರ್ ಎಸ್ಟಿಮೇಟ್ ಮಾಡಿ ನನಗೆ ನನ್ನ ಮನೆ ಹತ್ರ 500-600 ಜನ ಕಳಿಸಿ ಮೈ ಮೇಲೆ ಹಾಕ್ಕೊಳ್ತಾ ಇದ್ದಾರಲ್ಲ. ಇಷ್ಟು ದಿವಸ ನನಗೆ ಪ್ಲ್ಯಾನ್ ಇರಲಿಲ್ಲ ಹೋಗೋಕ್ಕೆ. ಇವಾಗ ನಾನು ಅಲ್ಲೇ ಹೋಗಬೇಕು, ಅಲ್ಲೇ ಕಂಟೆಸ್ಟ್ ಮಾಡಬೇಕಂತೇಳ್ಬಿಟ್ಟು ನಾನು ನಿಮ್ಮ TV ಮುಖಾಂತರ ಹೇಳ್ತಾ ಇದ್ದೀನಿ. ಇವಾಗ ಅಲ್ಲಿ ಕಂಟೆಸ್ಟ್ ಮಾಡ್ತೀನಿ, ಅದು ಏನೇ ಆದ್ರೂ ನಾನು ಅಲ್ಲಿ ಹೋಗ್ತೀನಿ, ಅಲ್ಲಿ ಕಂಟೆಸ್ಟ್ ಮಾಡ್ತೀನಿ. ಅವ್ರಿಗೆ ನನ್ನ ರಿಕ್ವೆಸ್ಟ್, ಇದಲ್ಲ, ಅವ್ರ ಮೇಲೆ ಆರೋಪ ಅಲ್ಲ, ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಯಾರಿಗೆ? ಯುವರಾಜ್ಗೆ. ನನಗೆ ಬೇರೆ ಯಾರೂ ವಿರೋಧಿಗಳಿಲ್ಲ. ಒಂದು GM ಇನ್ಫಿನಿಟ್ ಚೇರ್ಮನ್ ಗುಲಾಂ ಮುಸ್ತಫಾ, ಎರಡನೇದು ನಮ್ಮ ಯುವರಾಜ್. ನನ್ನ ಮಗನ ಥರ ಇದ್ದಾರೆ. ಅವ್ರಿಗೆ ನಾನು ಹೇಳ್ತಾ ಇದ್ದೇನು, ಅವ್ರಿಗೆ ಬುದ್ಧಿ ಬರಬೇಕು, ಅವ್ರಿಗೆ ಮೆಚುರಿಟಿ ಬರಬೇಕು. ಇಂಥ ಇದರಲ್ಲಿ ನಮ್ಮಿಬ್ಬರು ಜಗಳದಲ್ಲಿ ನಾವು ಆ ಕ್ಷೇತ್ರ ಜನಕ್ಕೆ ಅನ್ಯಾಯ ಆಗಬಾರ್ದು. ಅದರಲ್ಲಿ ನೀವು ಕೋಆಪ್ರೇಟ್ ಮಾಡಿ, ಜೊತೆಗಿದ್ದು ಏನಾದ್ರು ಇದ್ದಿದ್ರೆ ನಾನು ದುಡ್ಡು ಕೊಡ್ತೀನಿ. ಮನೆಗಳು ಕಟ್ಟೋಕ್ಕಾಗಲಿ, ಸಹಾಯ ಮಾಡೋಕ್ಕಾಗಲಿ, ಸ್ಕಾಲರ್ಶಿಪ್ ಕೊಡೋಕ್ಕಾಗಲಿ ನಾನು ಕೊಡ್ತೀನಿ. ನೀವು ಜೊತೆಗಿದ್ದು, ಯುವರಾಜ್ ಜೊತೆಗಿದ್ದು ಅವ್ರಿಗೆ ಸಹಾಯ ಮಾಡಿ ಅಂತ ನಿಮ್ಮ TV ಮುಖಾಂತರ ಹೇಳಿ, ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡಿ, ಮನವಿ ಮಾಡಿ ಹೇಳ್ಕೊಳ್ಳೋದಂದ್ರೆ ಅಲ್ಲಿ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ. ಇದು KGF ಬಾಬು ಅವರ ಮಾತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.